ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 31ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಕಳೆದ 3 ದಿನದಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ಏನು ರ್ಯಾಲಿ ಕಾಣಿಸ್ತಿತ್ತು. ಅದಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿದೆ ಇವತ್ತಿನ ದಿನ. ಸೆನ್ಸೆಕ್ಸ್ನಲ್ಲಿ 359 ಪಾಯಿಂಟ್ಗಳ ಡೌನ್ ಸೈಡ್ ಇದೆ. ಹಾಗೆ ನಿಫ್ಟಿ ಕೂಡ 77 ಪಾಯಿಂಟ್ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ನಮಗೀಗ 16,584ರ ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ 340 ಪಾಯಿಂಟ್ಗಳ ಡೌನ್ ಸೈಡ್ ಇದೆ. ಮೇ ತಿಂಗಳಲ್ಲಿ ನಮಗೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ 3% ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೂ ಮುಂಚೆ 2012ರ ಮೇನಲ್ಲಿ ಇಷ್ಟು ಡೌನ್ ಸೈಡ್ ನಮಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ಈ ಒಂದು ವರ್ಷ ಮೇ ತಿಂಗಳಲ್ಲಿ ತುಂಬಾನೇ ಒಂದು ಕರೆಕ್ಷನ್ ಕಾಣಿಸ್ತಿದೆ. ಇವತ್ತಿನ ಫಾಲ್ಗೆ ಮೇಜರ್ ರೀಸನ್ ಏನು ಅಂದರೆ ನಮಗೆ ನಾಳೆ ಅಥವಾ ನಾಡಿದ್ದು ಇಂಡಿಯಾದ Q4 GDP ಡೇಟಾ ನೋಡೋದಕ್ಕೆ ಸಿಗುತ್ತೆ. GDP ಗ್ರೋತ್ನಲ್ಲಿ ಸ್ವಲ್ಪ ಫಾಲ್ ಆಗ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆಯೇ ಕ್ರೂಡ್ ಆಯಿಲ್ ಪ್ರೈಸಸ್ ಇವತ್ತು ತುಂಬಾನೇ ಜಂಪ್ ಆಗಿದೆ. ಅದು ಕೂಡ ಅಷ್ಟೇ ಮಾರ್ಕೆಟ್ನ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಬೀರಿದೆ. ಹಾಗೆ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಮಾರ್ಕೆಟ್ ಯಾವ ರೀತಿಯಲ್ಲಿ ಇರ್ಬೋದು ಅಂತ ನಾವು 15 ವರ್ಷದ ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ 15 ವರ್ಷಗಳಲ್ಲಿ 10 ವರ್ಷದಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೂಮೆಂಟಮ್ ಕಾಣಿಸಿದೆ. ಜೂನ್ ತಿಂಗಳನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಕೇವಲ 5 ವರ್ಷಗಳಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿರೋದು. 2008ರ ಜೂನ್ನಲ್ಲಿ ಎಕನಾಮಿಕ್ ಕ್ರೈಸಿಸ್ ಇದ್ದ ಕಾರಣ 20% ಸೆನ್ಸೆಕ್ಸ್ನಲ್ಲಿ ಕರೆಕ್ಷನ್ ಆಗಿತ್ತು. ನೋಡಬೇಕಾಗುತ್ತೆ ಈ ಜೂನ್ನಲ್ಲಿ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ. ಏನಕ್ಕೆ ಅಂದರೆ ಫೆಡ್ನ ಮೀಟಿಂಗ್ ಕೂಡ ಇರುತ್ತೆ. 50 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರೆ. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಕೂಡ ಇರೋದ್ರಿಂದ ನೋಡಬೇಕಾಗುತ್ತೆ ಜೂನ್ ತಿಂಗಳಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಗಮನಿಸಿದಾಗ ONGCಯಲ್ಲಿ ಇವತ್ತು 5% ಅಪ್ಸೈಡ್ ಕಾಣಿಸ್ತಿದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ONGCಯಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಯುರೋಪಿಯನ್ ಕಂಟ್ರಿಗಳು ರಷ್ಯನ್ ಕ್ರೂಡ್ ಆಯಿಲ್ ಅನ್ನು ಬ್ಯಾನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದಾರೆ. ಒಂದು ಕಾರಣದಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್ ಮತ್ತೆ ಜಂಪ್ ಆಗಿದೆ. M&M ಅಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಒಳ್ಳೆ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ವೆಹಿಕಲ್ಗಳಿಗೂ ಕೂಡ ಒಳ್ಳೆ ಒಂದು ಡಿಮ್ಯಾಂಡ್ ಕಾಣಿಸ್ತಿದೆ. ಸೇಲ್ಸ್ ತುಂಬ ಚೆನ್ನಾಗಿ ಆಗ್ತಿದೆ. ಪ್ರಾಫಿಟ್ ಗ್ರೋತ್ ಕೂಡ ಆಗ್ತಿರೋದ್ರಿಂದ ಪ್ರೈಸ್ನಲ್ಲಿ ಒಳ್ಳೆ ಮೊಮೆಂಟಮ್ ಕಾಣಿಸ್ತಿದೆ. M&M ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. NTPC, ಕೋಲ್ ಇಂಡಿಯಾ, JSW ಸ್ಟೀಲ್ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ ಸೆಗ್ಮೆಂಟಲ್ಲಿ ನಮಗೆ ಸನ್ ಫಾರ್ಮಾ ನೋಡೋದಕ್ಕೆ ಸಿಗ್ತಿದೆ. ಸನ್ ಫಾರ್ಮಾ Q4ನಲ್ಲಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಕಾರಣದಿಂದ ಸ್ಟಾಕ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಇದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ 2ನೇ ದಿನ ಇವತ್ತು 3% ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗ್ತಿದೆ. HDFC, ಟೈಟನ್ ಹಾಗೆ HDFC ಲೈಫ್ ಕೂಡ ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ಕಾರಣ FIIs ನಿನ್ನೆ ನೆಟ್ ಬೈಯರ್ಸ್ ಆಗಿದ್ದಾರೆ. ಟೋಟಲ್ 500 ಕೋಟಿ ಅಮೌಂಟ್ನ ಶೇರ್ಗಳನ್ನು FIIs ನೆಟ್ ಬೈ ಮಾಡ್ಕೊಂಡಿದ್ದಾರೆ. DII ಕಡೆಯಿಂದ ಬೈಯಿಂಗ್ ಕಂಟಿನ್ಯೂ ಆಗ್ತಿದೆ. 1500 ಕೋಟಿ ಅಮೌಂಟ್ನ ಶೇರ್ಗಳನ್ನು DIIs ಬೈ ಮಾಡ್ಕೊಂಡಿದ್ದಾರೆ. ಸನ್ ಫಾರ್ಮಾ Q4ನಲ್ಲಿ ಲಾಸನ್ನು ಡಿಕ್ಲೇರ್ ಮಾಡಿದ್ರು. ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಆಗಿತ್ತು. ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. CLSA ಇನ್ನೂ ಕೂಡ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟು 1080ರ ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಿದ್ದಾರೆ. ಈ ಒಂದು ವರ್ಷದಲ್ಲಿ ನಮಗೆ ಸನ್ ಫಾರ್ಮಾ 1080ರ ಟಾರ್ಗೆಟ್ ಅನ್ನು ರೀಚ್ ಮಾಡ್ತಾರೆ ಅಂತ CLSA ತಮ್ಮ ಒಂದು ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ. ಕ್ರೆಡಿಟ್ ಸ್ಯೂಸ್ ಇಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 810ರ ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಕ್ರೆಡಿಟ್ ಸ್ಯೂಸ್ ಫಿಕ್ಸ್ ಮಾಡ್ತಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟು ₹1000 ಟಾರ್ಗೆಟ್ ಅನ್ನು ಸನ್ ಫಾರ್ಮಾದಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ಎರಡು ಬ್ರೋಕರೇಜ್ಗಳು ಇಲ್ಲಿ ಪಾಸಿಟಿವ್ ಆಗಿ ಇದ್ದಾರೆ. ಲಾಸ್ ಆದರೂ ಕೂಡ ಮುಂಬರುವ ಕ್ವಾರ್ಟರ್ಗಳಲ್ಲಿ ಸನ್ ಫಾರ್ಮಾ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ಬೋದು ಅಂತ ಎರಡು ಬ್ರೋಕರೇಜ್ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಕ್ರೆಡಿಟ್ ಸ್ಯೂಸ್ ಇಲ್ಲಿ ಸೆಲ್ ರೇಟಿಂಗ್ ಅನ್ನು ಕೊಟ್ಟಿಲ್ಲ, ಹೋಲ್ಡ್ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. ಇವತ್ತು ನಮಗೆ ಸನ್ ಫಾರ್ಮಾ 2.6% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಲಾಂಗ್ ಟರ್ಮ್ಗೆ ಸನ್ ಫಾರ್ಮಾ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. ಹಾಗೆ IRCTC ನಿನ್ನೆ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ ಮತ್ತು ರೆವೆನ್ಯೂ ಡಬಲ್ ಆಗಿದೆ. ಈ ಒಂದು ಕ್ವಾರ್ಟರ್ನಲ್ಲಿ IRCTC 214 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಮಾರ್ಚ್ 2021ರ ಕ್ವಾರ್ಟರ್ನಲ್ಲಿ ಇವರ ಪ್ರಾಫಿಟ್ 106 ಕೋಟಿಯಷ್ಟು ಇತ್ತು. ಹಾಗೆ ರೆವೆನ್ಯೂ ಕೂಡ ಡಬಲ್ ಆಗಿದೆ. ಈ ಕ್ವಾರ್ಟರ್ನಲ್ಲಿ ಅವರು 690 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಮಾರ್ಚ್ 2021ರ ಕ್ವಾರ್ಟರ್ನಲ್ಲಿ ಇವರ ರೆವೆನ್ಯೂ 338 ಕೋಟಿಯಷ್ಟು ಇತ್ತು. ಇಂಟರ್ನೆಟ್ ಟಿಕೆಟಿಂಗ್ನಲ್ಲೂ ಕೂಡ ರೆವೆನ್ಯೂ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ. ಹಾಗೆ ಮೇಜರ್ ರೆವೆನ್ಯೂ ಕಾಂಟ್ರಿಬ್ಯೂಟರ್ ನಮಗೆ ನೋಡೋದಕ್ಕೆ ಸಿಗ್ತಿರೋದು ಕ್ಯಾಟರಿಂಗ್ನ ಬಿಸ್ನೆಸ್. ಮಾರ್ಚ್ 2021ರ ಕ್ವಾರ್ಟರ್ನಲ್ಲಿ ಕ್ಯಾಟರಿಂಗ್ ಫುಲ್ ಫ್ಲೆಡ್ಜ್ ಆಗಿ ನಡೀತಿರಲಿಲ್ಲ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಕ್ಯಾಟರಿಂಗ್ ಬಿಸ್ನೆಸ್ನಲ್ಲಿ ಇವರ ರೆವೆನ್ಯೂ ಏನಿದೆ 4 ಪಟ್ಟು ಜಾಸ್ತಿ ಆಗಿದೆ. ಕ್ಯಾಟರಿಂಗ್ ಬಿಸ್ನೆಸ್ನಿಂದನೇ 266 ಕೋಟಿ ರೆವೆನ್ಯೂ ಜನರೇಟ್ ಆಗಿದೆ. ಅದೇ ಮಾರ್ಚ್ 2021ರಲ್ಲಿ ಕ್ಯಾಟರಿಂಗ್ ಬಿಸ್ನೆಸ್ನಿಂದ ಕೇವಲ 67 ಕೋಟಿ ರೆವೆನ್ಯೂ ಬಂದಿತ್ತು. IRCTC ಒಳ್ಳೆ ಪ್ರಾಫಿಟ್ ಮತ್ತು ರೆವೆನ್ಯೂನ ಜನರೇಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇವತ್ತು ನಮಗೆ ಶೇರ್ ಪ್ರೈಸ್ ನೆಗೆಟಿವ್ ಕಾಣಿಸ್ತಿದೆ. IRCTCಯ ಸ್ಟಾಕ್ ಸ್ಪ್ಲಿಟ್ ಆದಾಗಿಂದ ತುಂಬಾನೇ ಒಂದು ಪ್ಯಾನಿಕ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ಕಾರಣ ಏನು ಅಂದರೆ ಸ್ಪ್ಲಿಟ್ನ ಸಮಯದಲ್ಲಿ ತುಂಬಾನೇ ರನ್ ಆಗಿತ್ತು. ಈಗಲೂ ಕೂಡ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ನೊಂದಿಗೆ IRCTC ಟ್ರೇಡ್ ಆಗ್ತಿದೆ. ಅದೇ ಕಾರಣಕ್ಕೆ ನಮಗೆ ಇನ್ನೂ ಕೂಡ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. ಹಾಗೆ ಕಂಪನಿಯಲ್ಲಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದರೆ ₹1.5 ಡಿವಿಡೆಂಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ.
ಇನ್ನೊಂದು ಅದಾನಿ ಗ್ರೂಪ್ನ ಕಂಪನಿ ಅದಾನಿ ಎಂಟರ್ಪ್ರೈಸಸ್ ನಿಫ್ಟಿ 50 ಎಂಟರ್ ಆಗುವಂಥ ಚಾನ್ಸಸ್ ಇದೆ ಅಂತ ಎಡೆಲ್ವಿಸ್ ತಮ್ಮ ಒಂದು ರಿಪೋರ್ಟಲ್ಲಿ ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಫ್ಟಿ ರೀಬ್ಯಾಲೆನ್ಸ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಶ್ರೀ ಸಿಮೆಂಟನ್ನು ನಿಫ್ಟಿ 50ಯಿಂದ ಆಚೆ ಹಾಕಿ ಅದಾನಿ ಎಂಟರ್ಪ್ರೈಸಸ್ ಆ ಒಂದು ಸ್ಥಾನವನ್ನು ಪಡ್ಕೋಬೋದು ಅಂತ ಬ್ರೋಕರೇಜ್ ಹೇಳಿದ್ದಾರೆ. ಸೊ ಈ ರೀತಿ ಏನಾದರೂ ಆದರೆ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಇನ್ನೂ $183 ಮಿಲಿಯನ್ ಇನ್ಫ್ಲೋ ಬರುತ್ತೆ. ಸೊ ಇಂಡೆಕ್ಸ್ ಫಂಡ್ಗಳು ಅದಾನಿ ಎಂಟರ್ಪ್ರೈಸಸ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸೊ ಅದು ಸ್ಟಾಕ್ಗೆ ಪಾಸಿಟಿವ್ ಆಗಿರುತ್ತೆ. ಇದು ಜಸ್ಟ್ ಬ್ರೋಕರೇಜ್ನ ಒಂದು ವ್ಯೂ ಆಗಿದೆ. ರೆಗ್ಯುಲೇಟರಿ ಕಡೆಯಿಂದ ಯಾವುದೇ ಒಂದು ಡಿಸಿಷನ್ಸ್ ಇನ್ನೂ ಬಂದಿಲ್ಲ. ಜುಲೈ 29ರವರೆಗೂ ನೋಡಬೇಕಾಗುತ್ತೆ ಅದಾನಿ ಎಂಟರ್ಪ್ರೈಸಸ್ ಯಾವ ರೀತಿ ಟ್ರೇಡ್ ಆಗುತ್ತೆ, ಶ್ರೀ ಸಿಮೆಂಟ್ ಯಾವ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ, ಅದರ ಬೇಸಿಸ್ ಮೇಲೆ ಸೊ ನಿಫ್ಟಿ 50 ರೀಶಫಲಿಂಗ್ ಆಗುತ್ತೆ. ಅದಾನಿ ಎಂಟರ್ಪ್ರೈಸಸ್ ಈಗ ನಿಫ್ಟಿ 100ನ ಪಾರ್ಟ್ ಆಗಿದೆ. ಸೊ ನಿಫ್ಟಿ 51 ಇಂದ ನಿಫ್ಟಿ 100 ಕಂಪನೀಸ್ ಏನಿರುತ್ತೆ ಸೊ ಅದರಲ್ಲಿ ಒಂದು ಕಂಪನಿ ಅದಾನಿ ಎಂಟರ್ಪ್ರೈಸಸ್ ಆಗಿರುತ್ತೆ. ಸೊ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಅದಾನಿ ಎಂಟರ್ಪ್ರೈಸಸ್ ಕಳೆದ 1 ವರ್ಷದಿಂದ ಕೊಡ್ತಿರೋದ್ರಿಂದ ಸೊ ಅದಾನಿ ಎಂಟರ್ಪ್ರೈಸಸ್ ನಿಫ್ಟಿ ಎಂಟರ್ ಆಗುವಂತ ಚಾನ್ಸಸ್ ಅನ್ನ ಹೆಚ್ಚಾಗಿ ಪಡ್ಕೊಂಡಿದೆ. ಸೊ ಕಳೆದ ರೀಬ್ಯಾಲೆನ್ಸಿಂಗ್ ನಲ್ಲಿ ಅಪೋಲೋ ಹಾಸ್ಪಿಟಲ್ ನಿಫ್ಟಿಗೆ ಎಂಟರ್ ಆಗಿತ್ತು. ಸೊ ಈ ಒಂದು ರೀಬ್ಯಾಲೆನ್ಸಿಂಗ್ ನಲ್ಲಿ ಅದಾನಿ ಎಂಟರ್ಪ್ರೈಸಸ್ ಎಂಟರ್ ಆಗುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಶ್ರೀ ಸಿಮೆಂಟ್ ಅಥವಾ ಹೀರೋ ಮೋಟೋಕಾರ್ಪ್ ನಿಫ್ಟಿ 50ಇಂದ ಆಚೆ ಹೋಗುವಂತ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದೆ. ಎರಡು ಸ್ಟಾಕ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಸೊ ಆ ರೀತಿ ಆದಾಗ ಏನು ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಇನ್ಫ್ಲೋ ಬರುತ್ತೆ ಅಷ್ಟೇ ಔಟ್ಫ್ಲೋ ಈ ಎರಡು ಸ್ಟಾಕ್ಗಳಲ್ಲಿ ಯಾವ ಸ್ಟಾಕ್ ಆಚೆ ಹೋಗುತ್ತೆ ಅದರಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ LIC, ಅದಾನಿ ವಿಲ್ಮಾರ್, IRCTC, ಟಾಟಾ ಪವರ್ ನಿಫ್ಟಿ ನೆಕ್ಸ್ಟ್ 50ಗೆ ಎಂಟರ್ ಆಗುವಂಥ ಚಾನ್ಸಸ್ ಅನ್ನು ಪಡ್ಕೋಬಹುದು ಅಂತ ಬ್ರೋಕರೇಜಲ್ಲಿ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ LIC ಈಗ ರೀಸೆಂಟಾಗಿ ಮಾರ್ಕೆಟಲ್ಲಿ ಲಾಂಚ್ ಆಗಿದೆ. ಅದಾನಿ ವಿಲ್ಮಾರ್ ಕೂಡ ಅಷ್ಟೇ 2 ತಿಂಗಳಾಯಿತು ಮಾರ್ಕೆಟಲ್ಲಿ ಲಾಂಚ್ ಆಗಿ. ಸೊ ಎರಡು ಕಂಪನಿಗಳು ಕೂಡ ಲಾರ್ಜ್ ಕ್ಯಾಪ್ ಕಂಪನೀಸ್ ಆಗಿರೋದ್ರಿಂದ ನಿಫ್ಟಿ ನೆಕ್ಸ್ಟ್ 50 ಎಂಟರ್ ಆಗುವಂಥ ಸಾಧ್ಯತೆಯನ್ನು ಪಡ್ಕೊಂಡಿದ್ದಾವೆ. IRCTC ಮತ್ತು ಟಾಟಾ ಪವರ್ ಕೂಡ ನಿಫ್ಟಿ ನೆಕ್ಸ್ಟ್ 50ಗೆ ಎಂಟರ್ ಆಗುತ್ತೆ. ಸೊ ನಿಫ್ಟಿ ನೆಕ್ಸ್ಟ್ 50ಗೆ ಎಂಟರ್ ಆದಂಥ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ನಿಫ್ಟಿ 50ಗೆ ಎಂಟರ್ ಆಗುತ್ತೆ. ಸೊ ಈ ಸ್ಟಾಕ್ಗಳು ನಿಫ್ಟಿ ನೆಕ್ಸ್ಟ್ 50ಗೆ ಎಂಟರ್ ಆಗುತ್ತೆ ಅಂದಾಗ ನಿಫ್ಟಿ ನೆಕ್ಸ್ಟ್ 50ಯ ಪಾರ್ಟ್ ಆಗಿರುವಂಥ ಸ್ಟಾಕ್ಗಳು ನಿಫ್ಟಿ ನೆಕ್ಸ್ಟ್ 50ಇಂದ ಆಚೆ ಹೋಗಬೇಕಾಗುತ್ತೆ. ಸೊ ಜುಬಿಲಿಯಂಟ್ ಫುಡ್ವರ್ಕ್, ಲುಪಿನ್, ಜೈಡೂಸ್, PNB, ಸೇಲ್ ಸೊ ಎಲ್ಲ ಸ್ಟಾಕ್ಗಳು ನಿಫ್ಟಿ ನೆಕ್ಸ್ಟ್ 50ಇಂದ ಆಚೆ ಹೋಗುವಂಥ ಸಾಧ್ಯತೆಯನ್ನು ಹೊಂದಿದ್ದಾವೆ. LICಯಲ್ಲಿ ಇವತ್ತು ನಮಗೆ 3.2% ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಸೊ ಆಲ್ಮೋಸ್ಟ್ ಇಶ್ಯೂ ಪ್ರೈಸಿಂದ ಸ್ಟಾಕ್ ಆಲ್ರೆಡಿ 18% ಡೌನ್ ಸೈಡಲ್ಲಿ ಟ್ರೇಡ್ ಆಗ್ತಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಅವರ Q4ನಲ್ಲಿ ಪ್ರಾಫಿಟ್ನಲ್ಲಿ 18% ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ಕಾರಣದಿಂದ LICಯಲ್ಲಿ ಇವತ್ತು ಸ್ವಲ್ಪ ಪ್ಯಾನಿಕ್ ನೋಡೋದಕ್ಕೆ ಸಿಕ್ಕಿದೆ. ಒಂದೇ ದಿನ ಇವತ್ತು LICಯ ಮಾರ್ಕೆಟ್ ಕ್ಯಾಪ್ 16,000 ಕೋಟಿಯಷ್ಟು ಕಮ್ಮಿ ಆಗಿದೆ. ಬಟ್ ಈಗಲೂ ಕೂಡ LIC ಟಾಪ್ 6 ಕಂಪನಿಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಿಲಯನ್ಸ್, TCS, HDFC ಬ್ಯಾಂಕ್, ಇನ್ಫೋಸಿಸ್, HUL ಅದಾದ ನಂತರ ನಮಗೆ LIC ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಮಾರ್ಕೆಟ್ ಕ್ಯಾಪನ್ನು ಕನ್ಸಿಡರ್ ಮಾಡಿಕೊಂಡಾಗ ಅದಾನಿ ವಿಲ್ಮಾರ್ ರೀತಿಯ ಮೊಮೆಂಟಮ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. PSU ಸೆಕ್ಟರ್ನ ಕಂಪನಿ ಆಗಿರುತ್ತೆ. ಸೊ ಒಂದು ಕಾರಣದಿಂದ ಮೊಮೆಂಟಮ್ ಕೂಡ ಸ್ಲೋ ಆಗಿ ಇರುತ್ತೆ. ಅರವಿಂದೋ ಫಾರ್ಮಾ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದರೆ, ಹಾಗೆ ಕಂಪನಿ ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದರೆ. ₹4 ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಅದಕ್ಕೆ ಕಂಪನಿ ಆಲ್ರೆಡಿ ರೆಕಾರ್ಡ್ ಡೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಜೂನ್ 7 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ನೀವು ಜೂನ್ 5ರ ಒಳಗಾಗಿ ಸ್ಟಾಕನ್ನು ಬೈ ಮಾಡ್ಕೋಬೇಕಾಗುತ್ತೆ. ಆಗ ನೀವು ಡಿವಿಡೆಂಡ್ಗೆ ಎಲಿಜಿಬಲ್ ಆಗಿರ್ತೀರಾ. ಅಕಸ್ಮಾತ್ ಸ್ಟಾಕನ್ನು ಆಲ್ರೆಡಿ ಹೋಲ್ಡ್ ಮಾಡ್ತಿದ್ರೆ ಅಂದರೆ ಜೂನ್ 7ರವರೆಗೂ ಸ್ಟಾಕನ್ನು ಹೋಲ್ಡ್ ಮಾಡಿಕೊಂಡಾಗ ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಡಿವಿಡೆಂಡ್ ಕ್ರೆಡಿಟ್ ಆಗುವಂಥ ಡೇಟನ್ನು ಕೂಡ ಕಂಪನಿ ಹೇಳಿದರೆ ಜೂನ್ 15 ಡಿವಿಡೆಂಡ್ ಕ್ರೆಡಿಟ್ ಡೇಟ್ ಆಗಿರುತ್ತೆ. ಈ ಒಂದು ಕ್ವಾರ್ಟರ್ನಲ್ಲಿ ಅರವಿಂದೋ ಫಾರ್ಮಾ 28% ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಡಿಕ್ಲೈನ್ ಆಗಿದೆ. 576 ಕೋಟಿ ಪ್ರಾಫಿಟ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಬಟ್ 2021ರ ಮಾರ್ಚ್ ಕ್ವಾರ್ಟರ್ನಲ್ಲಿ ಇವರ ಪ್ರಾಫಿಟ್ 800 ಕೋಟಿ ಇತ್ತು. ಸೊ ಪ್ರಾಫಿಟ್ ಫಾಲ್ ಆಗಿದೆ. ಹಾಗೆ ರೆವೆನ್ಯೂನಲ್ಲೂ ಕೂಡ 4% ಫಾಲ್ ನೋಡೋದಕ್ಕೆ ಸಿಗ್ತದೆ. ಅರವಿಂದೋ ಫಾರ್ಮಾ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಬಟ್ ಸ್ಟಾಕ್ನಲ್ಲಿ ಆಲ್ ಟೈಮ್ ಹೈಯಿಂದ ತುಂಬಾನೇ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಅದರ್ ಇಂಡಸ್ಟ್ರಿಯಲ್ಲಿ ನೀವು IPO ಅಪ್ಲೈ ಮಾಡಿದ್ರೆ ಇವತ್ತು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದಾಗುತ್ತೆ. ಲಿಂಕ್ ಇನ್ ಟೈಮ್ ವೆಬ್ಸೈಟ್ ಅಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅಪ್ಲೋಡ್ ಆಗುತ್ತೆ. ಲಿಂಕ್ ಇನ್ ಟೈಮ್ ಯಾವಾಗಲೂ ಒಂದು ದಿನ ಲೇಟ್ ಆಗಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಅಪ್ಲೋಡ್ ಮಾಡ್ತಾರೆ. ಸೊ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನಿಮಗೆ ಅಲಾಟ್ಮೆಂಟ್ ಸ್ಟೇಟಸ್ ಗೊತ್ತಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಬ್ಸರ್ವ್ ಮಾಡಿದಾಗ ₹20 ರಿಂದ ₹25 ಪ್ರೀಮಿಯಂ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಪಾಸಿಟಿವ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಶುಕ್ರವಾರ ಜೂನ್ 3ಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ನಾಳೆ ಈ ಮುದ್ರಾ ಕಂಪನಿ ಮಾರ್ಕೆಟಲ್ಲಿ ಲಿಸ್ಟ್ ಆಗ್ತಿದೆ. ಗ್ರೇ ಮಾರ್ಕೆಟಲ್ಲಿ ಯಾವುದೇ ರೀತಿ ಒಂದು ಪ್ರೀಮಿಯಂ ಕಾಣಿಸ್ತಿಲ್ಲ. ಅಕಸ್ಮಾತ್ ಮಾರ್ಕೆಟ್ ಪಾಸಿಟಿವ್ ಇದ್ರೆ ಒಂದು ಪಾಸಿಟಿವ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲ ಅಂದ್ರೆ ಫ್ಲಾಟ್ ಅಥವಾ ಒಂದು ನೆಗೆಟಿವ್ ಲಿಸ್ಟಿಂಗ್ ಆಗ್ಬೋದು. ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಹೋಲ್ಡ್ ಮಾಡ್ಕೋಬಹುದು. ಕಂಪನಿ ಪ್ರಾಫಿಟ್ ನಲ್ಲಿದೆ. ಹಾಗೆ ಒಂದು ಮೊನೋಪೋಲಿ ಬಿಸ್ನೆಸ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಕೋಬಹುದು. ಆರತಿ ಇಂಡಸ್ಟ್ರೀಸ್ನ ಶೇರ್ ಪ್ರೈಸ್ನಲ್ಲಿ ಇವತ್ತು ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ. 6% ಡೌನ್ ಸೈಡ್ನೊಂದಿಗೆ ಆರತಿ ಇಂಡಸ್ಟ್ರೀಸ್ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ನಲ್ಲಿ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಸೀಕ್ವೆನ್ಷಿಯಲಿ ಅಂದರೆ ಡಿಸೆಂಬರ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿತ್ತು. ಬಟ್ ಒಳ್ಳೆ ಒಂದು ಪ್ರಾಫಿಟ್ ಮತ್ತು ರೆವೆನ್ಯೂ ಗ್ರೋತನ್ನು ಕಂಪನಿ ತೋರಿಸಿದ್ರು. ಬಟ್ ಮುಂಬರುವಂಥ ಕ್ವಾರ್ಟರ್ಗಳಲ್ಲಿ ಇವರ ಆಪರೇಟಿಂಗ್ ಪ್ರಾಫಿಟ್ ಗ್ರೋತ್ ಏನಿದೆ ಸಿಂಗಲ್ ಡಿಜಿಟ್ನಲ್ಲಿ ಇರುತ್ತೆ ಅಂತ ಬೋರ್ಡೇ ಹೇಳಿದ್ದಾರೆ. ಸೊ ಆ ಒಂದು ಕಾರಣದಿಂದ ಸ್ಟಾಕ್ನಲ್ಲಿ ತುಂಬಾನೇ ಒಂದು ಪ್ಯಾನಿಕ್ ಕಾಣಿಸ್ತಿದೆ. ಸೊ ರಾ ಮೆಟೀರಿಯಲ್ ಪ್ರೈಸಸ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ಮಾರ್ಜಿನ್ನ ಮೇಲೆ ಎಫೆಕ್ಟ್ಸ್ ಬೀಳ್ಬೋದು. ಆಪರೇಟಿಂಗ್ ಪ್ರಾಫಿಟ್ ಕೂಡ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗುತ್ತೆ ಅಂತ ಕಂಪನಿ ಹೇಳಿದ್ದಾರೆ.
ಈಗಷ್ಟೇ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ ಪಾರಾದೀಪ್ ಫಾಸ್ಪೇಟ್ನಲ್ಲಿ ಗೋಲ್ಡ್ಮನ್ ಸ್ಯಾಚಸ್ 41 ಲಕ್ಷ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. 45 ರೂಪಾಯಿ 95 ಪೈಸೆಯ ಆವರೇಜ್ ಪ್ರೈಸ್ನೊಂದಿಗೆ 41 ಲಕ್ಷ ಶೇರ್ಗಳನ್ನು ಓಪನ್ ಮಾರ್ಕೆಟಿಂದ ಇವರು ಬೈ ಮಾಡ್ಕೊಂಡಿದ್ದಾರೆ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ 19 ಕೋಟಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈಗ ನಮಗೆ ಶೇರ್ ಪ್ರೈಸ್ ಗಮನಿಸಿದಾಗ ಇಶ್ಯೂ ಪ್ರೈಸ್ ಏನಿತ್ತು 42 ರೂಪಾಯಿ, ಅದೇ ಪ್ರೈಸ್ ಹತ್ರ ಟ್ರೇಡ್ ಆಗ್ತಿದೆ. ಪಾರಾದೀಪ್ ಫಾಸ್ಪೇಟ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಸೊ ವ್ಯಾಲ್ಯೂಷನ್ ಈಗಲೂ ಕೂಡ ಜಸ್ಟಿಫೈಯಿಂಗ್ ಇದೆ. ಸೊ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ನೀವು ಸ್ಟಾಕ್ಗಳನ್ನು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಬಟ್ ಜಸ್ಟ್ ಗೋಲ್ಡ್ಮನ್ ಸ್ಯಾಚಸ್ ಎಂಟ್ರಿಯನ್ನು ತೊಗೊಂಡಿದ್ದಾರೆ ಅಂತ ನೀವು ಎಂಟರ್ ಆಗೋದಕ್ಕೆ ಹೋಗಬೇಡಿ. ಇವರು ಯಾವುದೇ ಟೈಮಲ್ಲಿ ಎಕ್ಸಿಟ್ ಕೂಡ ಆಗ್ಬೋದು. ಸೊ ಇಷ್ಟು ಶೇರ್ಗಳನ್ನು ಅವರು ಸೆಲ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.